ಎಲ್ಲರಿಗೂ ನಮಸ್ತೆ. ಬಹುಬೇಗನೆ ನಾವು ದಿಢೀರ್ ದೋಸೆಯನ್ನು ಮಾಡೋದು ಹೇಗೆ ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ. ನೋಡಿ, ಈಗ ಹಂಚಿನ ಮೇಲೆ ತವವನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆಯನ್ನು ಹಾಕಿದ್ದೀನಿ. ದಿಢೀರ್ ದೋಸೆಯನ್ನು ಮಾಡ್ಬೋದು ನಾವು. ಇದನ್ನು ಯಾವ ರೀತಿ ಮಾಡಿಕೊಳ್ಳೋದು ಅಂದರೆ, ಗೋಧಿ ಹಿಟ್ಟು ಬರುತ್ತಲ್ವಾ, ಗೋಧಿ ಹಿಟ್ಟನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಕಲಿಸ್ಕೊಂಡ್ಬಿಟ್ಟು ಅದಾದ ನಂತರ ಏನು ಮಾಡಬೇಕು, ಈ ರೀತಿಯಾಗಿ ಎಣ್ಣೆ ಹಾಕಿ ಮಾಡೋದು. ಬಹುಬೇಗನೆ ಆಗುತ್ತೆ. ದೋಸೆ ಮಾಡೋದು ಕೂಡ ತುಂಬ ಸುಲಭ ಕೂಡ. ಯಾಕಂದರೆ ಈಗ ಅಕ್ಕಿ ರುಬ್ಬಿ ಅದನ್ನು ಜಾರಿಗೆ ಹಾಕಿ ಎಲ್ಲ ಮಾಡೋಷ್ಟೊತ್ತಿಗೆ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಗೋಧಿ ದೋಸೆಯನ್ನು, ಇದನ್ನು ದಿಢೀರ್ ದೋಸೆ ಅಂತ ಕರಿತೀವಿ ನಾವು. ಸೊ ದಿಢೀರ್ ದೋಸೆಯನ್ನು ಮಾಡ್ಬೋದು. ಮಕ್ಕಳಿಗೆ ಬೇಗ ಬೇಕು, ದೋಸೆ ಬೇಕು ಅಂತ ಮನೇಲಿ ಏನಾದರೂ ಮಕ್ಕಳು ಹಠ ಮಾಡ್ತಾಯಿದ್ರೆ ಅವರಿಗೆ ಈ ರೀತಿಯಾಗಿ ದಿಢೀರ್ ದೋಸೆಯನ್ನು ಮಾಡಿ ಕೊಡ್ಬೋದು. ಸೊ ಹೇಗಿತ್ತು ದಿಢೀರ್ ದೋಸೆ ಅಂತೇಳಿ ನೋಡ್ತಾ ಇದ್ದೀರಾ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಬಹುಬೇಗನೆ ಮನೇಲಿ ಎಲ್ಲರೂ ಬೆಳಿಗ್ಗೆ ನಾಷ್ಟಕ್ಕೆ ತಿನ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಯಾವುದೇ ರೀತಿಯಾಗಿ ಬರ್ತಾ ಇಲ್ಲ ಅನ್ನಂಗಿಲ್ಲ. ಅದೊಂದು ಸರಿ ಹಂಚಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಕೆಲವೊಂದು ಸರಿ ಬೇರೆ ಅಕ್ಕಿ ದೋಸೆ. ಆದರೆ ಇದು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಶೇಂಗಾ ಚಟ್ನಿಯನ್ನು ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ದಿಢೀರ್ ದೋಸೆಯನ್ನು ಮಾಡಿ ಮಂದಿ ಎಲ್ಲ ಊಟ ಮಾಡಿ. ಧನ್ಯವಾದಗಳು. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಆರಾಮ್ಸೆ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಓಕೆ, ಬಿಸಿ ಬಿಸಿ ದೋಸೆ ರೆಡಿ ತಿನ್ನಲಿಕ್ಕೆ. ದಿಢೀರ್ ದೋಸೆ ಶೇಂಗಾ ಚಟ್ನಿ ತಿಂದರೆ ಎಷ್ಟು ಖುಷಿ ಅನಿಸುತ್ತೆ ಅಂತ ಮಾಡಿರಾ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ದಿನ ಕೂಡ ದೋಸೆ ಮಾಡಿಕೊಡಮ್ಮ ದಿಢೀರ್ ದೋಸೆ ಅಂತ ಕೇಳ್ತಾರೆ. ತುಂಬ ಟೇಸ್ಟಿಯಾಗಿತ್ತು, ಸೂಪರ್ ಆಗಿತ್ತು. ಥ್ಯಾಂಕ್ ಯು.